x dash y and y dash. So ಇದು 0, 0 that is origin. ಓಕೆನಾ. ಸೊ x ಆಕ್ಸಿಸ್ y ಆಕ್ಸಿಸ್ ಇದೆ, ಇದು ಆರಿಜಿನ್ ಇದೆ. ಓಕೆನಾ. ಸೊ ಇದು ಮೇನ್ ಆಗಿ ಪ್ಲೇನ್. ಸೊ ಇದರಲ್ಲಿ ಇಲ್ಲೆಲ್ಲ ವ್ಯಾಲ್ಯೂಸ್ ಪಾಸಿಟಿವ್ ವ್ಯಾಲ್ಯೂಸ್ ಆಗಿರುತ್ತೆ, ಎಕ್ಸ್ ವ್ಯಾಲ್ಯೂಸ್. ಲೆಫ್ಟ್ ಗೆ ಮೂವ್ ಆಗ್ತಿದೀವಿ ಅಂತಂದ್ರೆ ಎಕ್ಸ್ ವ್ಯಾಲ್ಯೂಸ್ ಎಲ್ಲ ಏನಾಗಿರುತ್ತೆ, ನೆಗೆಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್. ನೆಕ್ಸ್ಟ್ ಇಲ್ಲಿ ಮೇಲ್ ಬರ್ತಿದೀವಿ ಅಂದ್ರೆ ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್ ಆಗಿರುತ್ತೆ. ಸೊ +1 +2 ಎಲ್ಲ ಚೂಸ್ ಮಾಡ್ತಿರಲ್ಲ ಸ್ಕೇಲ್ಸ್. ಓಕೆನಾ. ಸೊ ಇದ್ರಲ್ಲಿ ಅದಾದ್ಮೇಲೆ ಒಂದು ಪಾಯಿಂಟ್ ಚೂಸ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಇಲ್ಲೆಲ್ಲೋ ಒಂದು ಪಾಯಿಂಟ್, ಸೇ ದಟ್ ಪಾಯಿಂಟ್ ಈಸ್ ಪಿ. ಈ ಪಾಯಿಂಟ್ ಚೂಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಈ ಪಾಯಿಂಟ್ ಗೆ ಎಕ್ಸಾಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ ಏನಿದೆ, ಅದೇ ತರ ಎಕ್ಸಾಕ್ಟ್ ಗೆ ವೈ ವ್ಯಾಲ್ಯೂ ಏನಿದೆ. ಸೇ ಇದು ಎಕ್ಸ್ ಇದೆ ಅಂತ ಅನ್ಕೊಳ್ಳಿ, ಇದು ಸೇ ವೈ ಇದೆ ಅಂತ ಅನ್ಕೊಳ್ಳಿ. ಓಕೆನಾ. ಯಾಕೆ ಹೇಳಿ, ಆನ್ ವೈ ಆಕ್ಸಿಸ್ ಇರೋದ್ರಿಂದ ಸ್ಮಾಲ್ ವೈ ತಗೊಂಡಿದ್ದೀನಿ, ಆನ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಸ್ಮಾಲ್ ಎಕ್ಸ್ ತಗೊಂಡಿದ್ದೀನಿ. ಈ ಪಾಯಿಂಟ್ ಇದನ್ನ ನಾವು ಆರ್ಡರ್ಡ್ ಪೇರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, ಆರ್ಡರ್ಡ್ ಪೇರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದೀವಿ ಅಂತ ಅಂದ್ರೆ ಫಸ್ಟ್ ಈಸ್ ದ ಎಕ್ಸ್ ಆಕ್ಸಿಸ್ ರೆಪ್ರೆಸೆಂಟ್ ಮಾಡುತ್ತೆ, ಎಕ್ಸ್ ಆಕ್ಸಿಸ್ ಮೇಲಿರೋ ಎಲಿಮೆಂಟ್, ಕಾಮ ಸೆಕೆಂಡ್ ವ್ಯಾಲ್ಯೂ ಏನಾಗುತ್ತೆ, ಅದು ಸೆಕೆಂಡ್ ಕೋಆರ್ಡಿನೇಟ್ ಅಂತ. ಸೊ ಟೋಟಲ್ ಆಗಿ ಇದು ಏನಾಗಿರುತ್ತೆ, ಕೋಆರ್ಡಿನೇಟ್ಸ್. ದ ಪಾಯಿಂಟ್ ಪಿ ಇಸ್ ನಥಿಂಗ್ ಬಟ್ ಪಾಯಿಂಟ್ ಇನ್ ಎ ಪ್ಲೇನ್ ವೇರ್ ಫಸ್ಟ್ refers to the first coordinate, second refers to second element refers to second coordinate. ಅಂದ್ರೆ ಇಲ್ಲಿ ಪಾಯಿಂಟ್ ಪಿ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಚೂಸ್ ಮಾಡ್ತಿದೀವಿ ಅಂದ್ರೆ ಇದು ಎಕ್ಸ್ ಕೋಆರ್ಡಿನೇಟ್ ಹೇಳುತ್ತೆ, ಅದೇ ತರ ವೈ ಇದೆಯಲ್ಲ, ಸೊ ಇದು ವೈ ಕೋಆರ್ಡಿನೇಟ್ ಹೇಳುತ್ತೆ. ಓಕೆನಾ. ಸೊ ಎಕ್ಸ್ ಕೋಆರ್ಡಿನೇಟ್ ಗೆ ಅನದರ್ ನೇಮ್ ಅಬ್ಸೀಸ, ಅದೇ ತರ ವೈ ಕೋಆರ್ಡಿನೇಟ್ ಗೆ ಅನದರ್ ನೇಮ್ ಆರ್ಡಿನೇಟ್. ಸೊ ಎಕ್ಸ್ ಕೋಆರ್ಡಿನೇಟ್ ಗೆ ಅದರ್ ನೇಮ್ ಈಸ್ ಅಬ್ಸೀಸ, ಫಾರ್ ವೈ ಕೋಆರ್ಡಿನೇಟ್ ಅದರ್ ನೇಮ್ ಈಸ್ ಆರ್ಡಿನೇಟ್ ಅಂತಾನು ಕಾಲ್ ಮಾಡ್ತೀವಿ. ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಅದೇ ಪ್ಲೇನ್ ಅಲ್ಲಿ ನಾನು ಇವಾಗ ಸೇ 0 1 2 -1 -2 ಸೇ 1 2 3 -1 -2 -3 ಅಂತ ತಗೊಂಡಿದ್ದೀನಿ ಅನ್ಕೊಳ್ಳಿ. ಓಕೆನಾ. ಸೊ ಇವಾಗ ನಿಮಗೆ ಪಾಯಿಂಟ್ಸ್ ನ ನೀವು 2, 3 2, -3 -2, -3 ಸೇ ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್, ಸೊ ಎಲ್ಲಾ ಕೇಸಸ್ ತಗೊಂಡಿದ್ದೀನಿ. ಇದನ್ನ ನೀವು ಪ್ಲೇನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ರೆ, ಅಂದ್ರೆ ಆತರ ಕ್ವಶನ್ಸ್ ಎಲ್ಲ ಕೇಳಲ್ಲ, ಅದೆಲ್ಲ ನೀವು ತುಂಬಾ ಬೇಸಿಕ್ 8th ಹೈಸ್ಕೂಲ್ ಅಲ್ಲೇ ಓದಿರ್ತೀರಾ, ಬಟ್ ಅದು ಗೊತ್ತಿರ್ಲಿ ಅಂತ ಹೇಳ್ತಾ ಇದೀನಿ. ಫಸ್ಟ್ 2 ಮತ್ತೆ 3 ನ ಫಸ್ಟ್ ಏನಾಗುತ್ತೆ, ಎಕ್ಸ್ ಕೋಆರ್ಡಿನೇಟ್ ಹೇಳುತ್ತೆ, ನೆಕ್ಸ್ಟ್ ವೈ ಕೋಆರ್ಡಿನೇಟ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದೆ. ಸೊ ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಎಲ್ಲಿಗೆ ಹೋಗ್ತೀರಾ, +2 ಇದೆ ಪಾಸಿಟಿವ್, ಸೊ ಪಾಸಿಟಿವ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಮೂವ್ ಆಗ್ತೀರಾ. ಎಕ್ಸ್ ಆಕ್ಸಿಸ್ ಅಲ್ಲಿ 2 ವ್ಯಾಲ್ಯೂ ಏನಿರ್ಬೇಕು ಅಂತ ಹೇಳಿದ್ವಿ, 3 ಇರಬೇಕು. 3 ಅಂತಂದ್ರೆ 3 ಸ್ಟೆಪ್ಸ್ ಮೂವ್ ಆಗ್ಬೇಕು ವೈ ಕೋಆರ್ಡಿನೇಟ್ಸ್ ಗೆ. ನೆಕ್ಸ್ಟ್ 1 2 3, ಅರ್ಥ ಆಯ್ತಾ. ಸೊ ಇದು 2, 3 ಪಾಯಿಂಟ್. ನೆಕ್ಸ್ಟ್ ಗೊತ್ತಾಯ್ತಾ. ಅದೇ ತರ 2, -3 ಬೇಕು ಅಂದ್ರೆ 2, -3 ಅಂದ್ರೆ 2 ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ, ಸೊ 2 -3 ಬೇಕು ಅಂದ್ರೆ ಏನ್ ಮಾಡ್ತೀರಾ, ಎಬೋವ್ ಹೋದ್ರೆ ಪಾಸಿಟಿವ್ ವ್ಯಾಲ್ಯೂಸ್, ಬಿಲೋ ಬಂದ್ರೆ ನೆಗೆಟಿವ್ ವ್ಯಾಲ್ಯೂಸ್. -3 ಅಂತಂದ್ರೆ ಏನ್ ಬರುತ್ತೆ, -1 -2 -3, ಸೊ ಇದು ಬರುತ್ತೆ. ಅರ್ಥ ಆಯ್ತಾ. ಸೊ ಇದು +2, -3. ನೆಕ್ಸ್ಟ್ -2 -3 ಬೇಕು ಅಂದ್ರೆ ಎಲ್ಲಿಗೆ ಹೋಗ್ತೀರಾ, -2 ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಬರುತ್ತೆ. ಇದು -3 ಅಂದ್ರೆ ಕೆಳಗಡೆ ಬರ್ತೀರಾ, ಸೊ ಇದು -2, -3. ಅರ್ಥ ಆಯ್ತಾ. ಸೊ ಇದು ವ್ಯಾಲ್ಯೂ. ಅದೇ ತರ -2 +3 ಬೇಕು ಅಂದ್ರೆ -2 ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್, +3 ಅಂದ್ರೆ ಅಪ್ಪರ್ ಮೂವ್ ಆಗ್ತೀರಾ, ಸೊ ಇದು ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಈ ತರ ರೆಪ್ರೆಸೆಂಟ್ ಮಾಡಿ, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಅಂಡ್ ಫೋರ್ತ್. ಟೋಟಲ್ ಆಗಿ ಇಲ್ಲಿ ಎಲ್ಲಾ ಪಾಸಿಟಿವ್ ಇರುತ್ತೆ, ಎರಡು ಪಾಸಿಟಿವ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಎಕ್ಸ್ ನೆಗೆಟಿವ್ ಆಗುತ್ತೆ, ವೈ ಪಾಸಿಟಿವ್ ಇರುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ನೆಗೆಟಿವ್, ವೈ ವ್ಯಾಲ್ಯೂ ಬೋತ್ ಆರ್ ನೆಗೆಟಿವ್. ಇಲ್ಲಿ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂಸ್ ಪಾಸಿಟಿವ್ ಇರುತ್ತೆ, ವೈ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ. ಇದು ನೀವೆಲ್ಲ ಓದಿರ್ತೀರಾ. ಓಕೆನಾ. ನೆಕ್ಸ್ಟ್ ಇದಾದ್ಮೇಲೆ ರೆಪ್ರೆಸೆಂಟ್ ಮಾಡೋದು ನಿಮಗೆ ಗೊತ್ತಾಗಿದೆ. ಸೊ ಇಲ್ಲಿ ಈಗ ಆರಿಜಿನ್ ಇಂದ ನನಗೆ ಪಾಯಿಂಟ್ ಪಿ ಇಂದ ಆರಿಜಿನ್ ಗೆ ಡಿಸ್ಟೆನ್ಸ್ ಬೇಕು. ಸೊ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ, ದಟ್ ಈಸ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ವಾಟ್ ಈಸ್ ದಟ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇದು 0, 0 ಇದೆ. 0, 0 ಗಿನ ಮುಂಚೆ ಇಲ್ಲೊಂದು ಪಾಯಿಂಟ್ ಸೇ, ಇಲ್ಲೊಂದು ಯಾವ್ದೋ ಒಂದು ಪಾಯಿಂಟ್ ಇದೆ ಅಂತ ಅನ್ಕೋಣ. ಇದು x1 y1 ಆಗಿದೆ, ಇದು x2 y2 ಆಗಿದೆ. ಆಮೇಲೆ ನಾನು ಆರಿಜಿನ್ ಹೇಳ್ತೀನಿ. ಸೊ ಸೇ ಪಾಯಿಂಟ್ P and Q. So what is the distance between the point P and Q ಅಂತ ಕೇಳಿದ್ರೆ x2 y2, Q is x1 y1. So next distance formula. So distance formula ಏನು,
ಸೊ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಅಂತನಾದ್ರೂ ತಗೊಳ್ಳಿ, ಇಲ್ಲ ಅಂದ್ರೆ ಪಾಯಿಂಟ್ ಅಂತನಾದ್ರೂ ತಗೊಳ್ಳಿ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. So square root of x2 minus x1 whole square plus y2 minus y1 whole square. Square root ಬಂದ ತಕ್ಷಣ ಪ್ಲಸ್ ಆರ್ ಮೈನಸ್ ತಗೊಂತಾರಲ್ಲ, ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್. ನಾನು ಇಲ್ಲಿಂದ ಇವಾಗ ನಾನು ಕ್ಯಾಮ್ರಾವರೆಗೂ ಮೂವ್ ಆಗಬೇಕು ಅಂತಂದ್ರೆ ಎಷ್ಟು ಸೆಂಟಿಮೀಟರ್ ಅಥವಾ ಎಷ್ಟು ಮೀಟರ್ಸ್ ಇದೆ ಅಂತ ಹೇಳಬೇಕು ಅಂತಂದ್ರೆ ಯಾವಾಗಲೂ ಅದನ್ನ ಪಾಸಿಟಿವ್ ಅಲ್ಲಿ ಹೇಳಬೇಕು. ಓಕೆ ಬರಲ್ಲ, ಗೊತ್ತಾಯ್ತು. ಮೇಡಮ್ ನಮಗೆ x2 minus x1 ಬರಿಬೇಕಾ y2 minus y1 ಬರಿಬೇಕಾ ಅಂತ ಕೇಳೋರಿಗೆ, ಬೇಡ, ಹೋಲ್ ಸ್ಕ್ವೇರ್ ಇದೆ ಅಂತ ಅಂದ್ರೆ ನೀವು ಮೈನಸ್ ಸೈನ್ ಕಾಮನ್ ತಗೊಂಡ್ರು ಕೂಡ ಅದೇನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಮೇಲೆ x1 minus x2 whole square plus y1 minus y2 whole square ಅಂತ ಬರೋದು ತಪ್ಪಿಲ್ಲ. ಓಕೆನಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ is square root of x1 minus x2 whole square plus y1 minus y2 whole square. ಸೊ ಈಗ ಡಿಸ್ಟೆನ್ಸ್ ಫಾರ್ಮುಲಾ ಆಯ್ತು. ಡಿಸ್ಟೆನ್ಸ್ ಫಾರ್ಮುಲಾ ನಿಮ್ಗೆ ಚೆನ್ನಾಗಿ ಕಲಿಬೇಕು. ಓಕೆನಾ. ಸೊ ಇದು ಗೊತ್ತಿರುತ್ತೆ ಕಾಮನ್ ಆಗಿ. ನೆಕ್ಸ್ಟ್, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇವೆರಡು ನಡುವೆ ಒಂದು ಡಿಸ್ಟೆನ್ಸ್ ಬೇಕು. ಓಕೆನಾ. ಸೊ ಡಿಸ್ಟೆನ್ಸ್ ಬೇಕು ಅಂತ ಹೇಳೋದಕ್ಕೆ ನಾನು ಆರಿಜಿನ್ ಹೇಳಿಲ್ಲ, ಅದೊಂದು ಹೇಳ್ತೀನಿ. ಸೊ ಇಲ್ಲಿ ಒಂದು 5,3 ಇರುತ್ತೆ ಅಂತ ಅನ್ಕೊಳ್ಳಿ. ಇದೊಂದು ಸೇ 2, ಸೇ 8 ಅಥವಾ ಏನಾದ್ರೂ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ 2,4 ತಗೊಂತೀನಿ. ಸೊ ಈ ತರ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ, ಮೊದಲನೇ ಪಾಯಿಂಟ್ ನ x1 y1 ಅಂತ ಕಾಲ್ ಮಾಡ್ಕೊಂತೀರಾ, ಸೆಕೆಂಡ್ನೇ ಪಾಯಿಂಟ್ ನ x2 y2 ಅಂತ ಕಾಲ್ ಮಾಡ್ಕೊಂತೀರಾ. ಯಾಕೆ, x1 y1 ಅಂತಂದ್ರೆ ಕೋಆರ್ಡಿನೇಟ್ಸ್ ವ್ಯಾಲ್ಯೂ, ಇದು x2 y2 ಅಂತಂದ್ರೆ ಸೆಕೆಂಡ್ ವಾಟ್ ಪಾಯಿಂಟ್, ಅದ್ರದ್ದು ಕೋಆರ್ಡಿನೇಟ್ x2 y2 ಆಗುತ್ತೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಇದಕ್ಕೆ ಯೂಸ್ ಮಾಡಿದ್ರೆ ಏನ್ ಬರ್ತಾರಪ್ಪ, ಡಿಸ್ಟೆನ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ x1 minus x2 whole square. x1 minus x2 whole square ಅಂದ್ರೆ 5 minus 2 whole square plus y1 minus y2 whole square, that is 3 minus 4 whole square ಅಂತ ಆಗುತ್ತೆ, which is equal to square root of 5 ಅಲ್ಲಿ 2 ಹೋದ್ರೆ ಎಷ್ಟು, 3 square, 3 ಅಲ್ಲಿ 4 ಹೋದ್ರೆ ಎಷ್ಟು, 3 ನಲ್ಲಿ 4 ಹೋದ್ರೆ ಮೇಡಮ್ ಮೈನಸ್ 1 ಬರುತ್ತಲ್ಲ, ಬರ್ಲಿ, ಹೋಲ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ, ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಪ್ಲಸ್ 1 ಆಗುತ್ತೆ, 9 plus 1 ಅಂದ್ರೆ 10 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 10 is the distance between these 2 points is square root of 10 units. It may be centimeter, it may be meter. ಓಕೆ, ಯೂನಿಟ್ಸ್ ಅಂತ ತಗೊಂತೀವಿ. ಅರ್ಥ ಆಯ್ತಾ. ಸೊ ಇದು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ನೆಕ್ಸ್ಟ್ ಆರಿಜಿನ್ ಗೆ ಅಂತ ಹೇಳಿದೆ. ಆರಿಜಿನ್ ಅಂತ ಅಂದ್ರೆ ಪಿ ಪಾಯಿಂಟ್ ಸೇ ಆರಿಜಿನ್ ಆಗಿದೆ ಅಂತ ತಗೊಳ್ಳಿ, ಕ್ಯೂ ಪಾಯಿಂಟ್ ಸೇ ಎಕ್ಸ್ ವೈ ಆಗಿದೆ ಅಂದ್ರೆ ಇವೆರಡು ಡಿಸ್ಟೆನ್ಸ್ ಏನಾಗಿರುತ್ತೆ, ಇದು x1 ಇದು y1, ಇದು x2 ಇದು y2 ಅಂತ ತಗೊಂಡ್ರೆ x1 minus x2 whole square ಅಂದ್ರೆ what is x1, 0 minus x2 ಅಂತಂದ್ರೆ x ಪ್ಲಸ್ y1 ಅಂತಂದ್ರೆ 0, y2 ಅಂತಂದ್ರೆ ಏನಾಗುತ್ತೆ, y ಆಗಿರುತ್ತೆ. x, y ತಗೊಂಡಿದ್ದೀನಿ. ಸೊ ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ minus x whole square is plus x square, minus y whole square is plus y square. So square root of x square plus y square. So this is the distance between 2 points, namely the point x, y and the point origin 0, 0. Okay na. So next, okay. So ಅದಾದ್ಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ಆದ್ಮೇಲೆ ನೆಕ್ಸ್ಟ್ ಬರೋದು ಸೆಕ್ಷನ್ ಫಾರ್ಮುಲಾ. ಓಕೆನಾ. ಸೊ ಸೆಕ್ಷನ್ ಫಾರ್ಮುಲಾ ಏನಕ್ಕೆ ಅಂತ ಅಂದ್ರೆ, ಸೊ ಇವಾಗ ನನ್ನ ಹತ್ರ ಮಾರ್ಕರ್ ಇದೆ. ಸೊ ಇದರಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ನನಗೆ ಇಷ್ಟು ಮಿಡಲ್ ಪಾಯಿಂಟ್ ಬೇಡ, ಅಥವಾ ಟಿಪ್ ಇಂದ ಇಲ್ಲಿವರೆಗೂ ನಂಗೆ ಡಿಸ್ಟೆನ್ಸ್ ಬೇಕಾಗಿರುತ್ತೆ. ಎಷ್ಟು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು, ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ರೇಷನಲ್ಲಿ ಅವೆರಡು ಡಿಸ್ಟೆನ್ಸ್ ಕಟ್ ಆಗಿದೆ. ಸಪೋಸ್ ಇಲ್ಲಿ ಕಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಮಿಸ್ ಕಟ್ ಆಯ್ತು. ಸೊ ಎಷ್ಟು ರೇಷನಲ್ಲಿ ಕಟ್ ಆಯ್ತು ಅದೆಲ್ಲ ಬೇಕು ಅನ್ನೋದಕ್ಕೆ ಸೆಕ್ಷನ್ ಫಾರ್ಮುಲಾ ಯೂಸ್ ಆಗುತ್ತೆ. ಅರ್ಥ ಆಯ್ತಾ. ಸೊ ಫಸ್ಟ್ ಸೆಕ್ಷನ್ ಫಾರ್ಮುಲಾ ಅಂತ ತಗೊಂಡ್ರೆ, ಇಲ್ಲಿ ಒಂದು ಪಾಯಿಂಟ್ ಪಿ ಇದೆ, ಇಲ್ಲಿ ಒಂದು ಪಾಯಿಂಟ್ ಕ್ಯೂ ಇದೆ. ಎರಡು ಪಾಯಿಂಟ್ ಇದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಅದನ್ನ more than 2 or more than 3 ತರ ಡಿವೈಡ್ ಮಾಡ್ತಾ ಹೋಗ್ತಿದ್ದೀರಾ ಅಂದ್ರೆ, ಸೇ ನಾನು ಇವಾಗ ಇಲ್ಲಿಂದ ಇಲ್ಲಿಗೆ ಇಷ್ಟನ್ನು ಡಿವೈಡ್ ಮಾಡಿದೆ, ಇದು ಸೇ ಪಿ ಕ್ಯೂ ಆರ್. ಓಕೆನಾ. ಸೊ ಇವಾಗ ಇದು ಇಷ್ಟು ಮತ್ತೆ ಇಷ್ಟು ಡಿವೈಡ್ ಆಗ್ತಿದೆ, ಸಮ್ ರೇಷಿಯೋ m ಇಷ್ಟು n ಅಲ್ಲಿ ಡಿವೈಡ್ ಆಯ್ತು. ಸೊ ಇನ್ ದ ರೇಷಿಯೋ m ಇಷ್ಟು n, m ಅಂದ್ರೆ ಏನು ಅಂತ ಗೊತ್ತಿಲ್ಲ, n ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ಇಷ್ಟು ರೇಷಿಯೋ ಡಿವೈಡ್ ಆಗಿದೆ. ಓಕೆನಾ. ಸೊ ನಾವು p ಪಾಯಿಂಟ್ ಟು x1 y1, ನೆಕ್ಸ್ಟ್ ಕ್ಯೂ ಪಾಯಿಂಟ್ ಟು x2 y2. ಸೊ ಪಿ ಪಾಯಿಂಟ್ ಗೊತ್ತಿದೆ, ಕ್ಯೂ ಪಾಯಿಂಟ್ ಗೊತ್ತಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿದೆ, ಎಂಡಿಂಗ್ ಪಾಯಿಂಟ್ ಗೊತ್ತಿದೆ, ಬಟ್ ಇಲ್ಲಿ ಕಟ್ ಆಗಿರೋ ಪಾಯಿಂಟ್ ಗೊತ್ತಿಲ್ಲ. ಈ ಪಾಯಿಂಟ್ ಕೂಡ ಕೋಆರ್ಡಿನೇಟ್ ಅಲ್ಲೇ ಇರುತ್ತಲ್ವಾ. ಸೊ ಕೋಆರ್ಡಿನೇಟ್ ಅಂತ ತಗೊಂಡ್ರೆ x, y, x ಕೋಆರ್ಡಿನೇಟ್ y ಕೋಆರ್ಡಿನೇಟ್ ಅಲ್ಲೇ ಇರುತ್ತೆ, ಪ್ಲೇನ್ ಅಲ್ಲೇ ಇರುತ್ತೆ. ಬೋರ್ಡ್ ಅಂತ ತಗೊಂಡ್ರೆ ಬೋರ್ಡ್ ಯಾವ್ದ್ರಲ್ಲಿ ಇದೆಪ್ಪ, ಕೆಳಗಡೆ ತಗೊಂಡ್ರೆ ಹಾರಿಜಾಂಟಲ್ ಲೈನ್ x ಆಕ್ಸಿಸ್ ಆಗುತ್ತೆ, ವರ್ಟಿಕಲ್ ಲೈನ್ y ಆಕ್ಸಿಸ್ ಆಗುತ್ತೆ. ಅಂದ್ಮೇಲೆ ನಾವು ಪ್ಲೇನ್ ಅಲ್ಲೇ ತಾನೇ ಸ್ಟಡಿ ಮಾಡ್ತಿರೋದು, 2 ಡೈಮೆನ್ಷನಲ್. ಸೊ ನೆಕ್ಸ್ಟ್ ಇವಾಗ ಅದಕ್ಕೆ ಸೆಕ್ಷನ್ ಫಾರ್ಮುಲಾ ಅಂತ ತಗೊಂಡ್ರೆ, ಫೈನಲ್ ಆಗಿ ಸೆಕ್ಷನ್ ಫಾರ್ಮುಲಾ ಹೆಂಗ್ ಬರುತ್ತೆ ಅನ್ನೋದು ನಮಗೆ ಮುಖ್ಯ ಅಲ್ಲ, ಸೆಕ್ಷನ್ ಫಾರ್ಮುಲಾ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಸೊ ಸೆಕ್ಷನ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದು ಯಾವ ಪಾಯಿಂಟಿಗೆ, r of x, y. ದ ಪಾಯಿಂಟ್ r, ವಾಟ್ ಇಸ್ ದಟ್ ಪಾಯಿಂಟ್, x, y is equal to, ಇದಕ್ಕೂ x ಕೋಆರ್ಡಿನೇಟ್ ಇರುತ್ತೆ, ಇದಕ್ಕೂ y ಕೋಆರ್ಡಿನೇಟ್ ಇರುತ್ತೆ. ಅದ್ರ ವ್ಯಾಲ್ಯೂ ಏನು ಅಂತ ಅರ್ಥ. ಸೊ x, y, that is the point r is nothing but mx2 plus nx1 divided by m plus n, comma.
ಓಪನ್ ಬ್ರಾಕೆಟ್ ಹಾಕೊಳ್ಳಿ ಬೇಕಾದ್ರೆ. ನೆಕ್ಸ್ಟ್ my2 plus ny1 divided by m plus n. So this m into x2 plus this n into what? x1. So m into x2 ಈ ತರ m into x2 plus n into x1 divided by that sum m plus n. Next y coordinate, ಇದು x coordinate ಹೇಳುತ್ತೆ, ಇದು y coordinate ಹೇಳುತ್ತಲ್ವಾ, ಹಾಗಾಗಿ ಇಲ್ಲಿ x2 x1, ಇಲ್ಲಿ y2 y1. So next m into y2, next n into y1. ಅರ್ಥ ಆಗ್ತಿದೆಯಾ? ಸೊ ಇದು ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ. ಸೊ ಈ ಸೆಕ್ಷನ್ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಪಾಯಿಂಟ್ ಏನು ಅಂತ ಫೈಂಡ್ ಔಟ್ ಮಾಡಬಹುದು. ಈ ಪಾಯಿಂಟ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ಸೊ ಫಸ್ಟ್ ಕೋಆರ್ಡಿನೇಟ್ ಈಕ್ವಲ್ ಇರೋದ್ರಿಂದ ಮೊದಲನೇದಕ್ಕೆ ಈಕ್ವಲ್ ಆಗುತ್ತೆ, y ಕೋಆರ್ಡಿನೇಟ್ ಎರಡು ಈಕ್ವಲ್ ಆಗುತ್ತೆ. ಸೊ ಎರಡನ್ನು ಈಕ್ವೇಟ್ ಮಾಡಿ ಫೈಂಡ್ ಔಟ್ ಮಾಡ್ತೀರಾ. ಓಕೆನಾ? ಸೊ ಇದು ಸೆಕ್ಷನ್ ಫಾರ್ಮುಲಾ. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಆದ್ಮೇಲೆ ಸೊ ಇವಾಗ ಅದೇ ಪಾಯಿಂಟ್ಸ್ ನ ತಗೊಂತೀನಿ ನಾನು. ಪಿ ಪಾಯಿಂಟ್, ಕ್ಯೂ ಪಾಯಿಂಟ್, ಇದು x1 y1, ಇದು x2 y2. ಓಕೆನಾ? ನೆಕ್ಸ್ಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ನನ್ನ ಪೆನ್ ಎಕ್ಸಾಕ್ಟ್ ಆಗಿ ಇದೇನಿದೆ ಇದು ಮಾರ್ಕರ್ ಎಕ್ಸಾಕ್ಟ್ ಆಗಿ ಹಾಫ್ ಗೆ ಮುರಿದೋಯ್ತು ಅಂತ ಅನ್ಕೊಳ್ಳಿ. ಓಕೆನಾ? ಸ್ಪ್ಲಿಟ್ ಆಯ್ತು ಅಂತಂದ್ರೆ, ಇವಾಗ ಬ್ರೇಕ್ ಮಾಡಿದೆ ಅಂತ ಅಂದ್ರೆ ಎಕ್ಸಾಕ್ಟ್ ಆಗಿ ರೇಷಿಯೋ. ಸೊ ಏನಾಗುತ್ತೆ ರೇಷಿಯೋ ಏನಾಗುತ್ತೆ ಇದು? ಸೊ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ? ಸೇಮ್ ಇರುತ್ತಲ್ವಾ? ಬೋತ್ ಆರ್ ಸೇಮ್ ಅಲ್ವಾ? ಯಾಕೆ ಈಕ್ವಲ್ ಆಗಿ ಸ್ಪ್ಲಿಟ್ ಆಗಿದೆ ಅದು. ಸೊ ಈಕ್ವಲ್ ಆಗಿ ಆಗ್ತಿದೆ ಅಂತ ಅಂದ್ರೆ ರೇಷಿಯೋ ಇಲ್ಲಿ m ಮತ್ತೆ n ಅನ್ನ ತಗೊಂಡ್ರೆ ಸೇ ಇಟ್ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು 1. ಇದು 1 ಆಗ್ತಿದೆ ಅಂದ್ರೆ ಇದು ಕೂಡ 1. ಓಕೆನಾ? ಸೊ ಎರಡೂದು ರೇಷಿಯೋ m is to n is equal to what? 1 is to 1. ಓಕೆನಾ? ಸೊ 1 is to 1 ಆಗ್ತಿದೆ ಅಂತಂದ್ರೆ ಸೆಕ್ಷನ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತಪ್ಪ? ಈ ಪಾಯಿಂಟ್ x, y. So x, y is equal to, according to the section formula, mx2 plus nx1. m ಮತ್ತೆ n ವ್ಯಾಲ್ಯೂ ಎರಡು ಕೂಡ ಏನಾಗಿದೆ? 1 ಆಗಿದೆ. ಅಂದ್ಮೇಲೆ ಇಲ್ಲಿ ಏನಾಗುತ್ತೆ? x2 plus x1. So this one is x2 plus x1 divided by, what is that? 1 plus 1. So 2. ಅರ್ಥ ಆಗ್ತಿದೆಯಾ? m plus 1 ತಗೊಂತಿದ್ದೀನಿ, n plus 1 ತಗೊಂತಿದ್ದೀನಿ. ನೆಕ್ಸ್ಟ್ my2 plus ny1 divided by m plus n ಅಂದ್ರೆ ಅಲ್ಲೇನಾಗುತ್ತೆ? m into 1 into y2 plus 1 into y1 divided by 2. ಸೊ ಇದನ್ನ x2 ನ ಫಸ್ಟ್ ಬರೆಯೋಕಿನ x1 ಫಸ್ಟ್ ಬರ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ x1 plus x2 divided by 2, y1 plus y2 divided by 2. So x, y. So this is the formula called exact ಆಗಿ ಮಿಡಲ್ ಅಲ್ಲಿ ಕಟ್ ಆಗಿದೆ ಅಲ್ವಾ? ಸೊ ಮಿಡಲ್ ಅಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ದಿಸ್ ಈಸ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಅರ್ಥ ಆಯ್ತಾ? ಮಿಡ್ ಅಂತ ವರ್ಡ್ ಅಲ್ಲೇ ಇದೆ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಫಸ್ಟ್ ಏನ್ ಹೇಳಿದೆ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಹೇಳಿದೆ, ಅದಾದ್ಮೇಲೆ ಬಂದಿದ್ದು ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಇಂದ ಸಿಕ್ಕಿದ್ದು ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಇಷ್ಟು ಫಾರ್ಮುಲಾಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದಾದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ಸರ್ಕಲ್ ಕಾನ್ಸೆಪ್ಟ್ ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಸರ್ಕಲ್ಸ್ ಕಾನ್ಸೆಪ್ಟ್ ತಗೊಂತೀವಿ ಇವಾಗ. ಇವಾಗ ನಾನು ಸರ್ಕಲ್ ನ ಡ್ರಾ ಮಾಡ್ತಾ ಇದ್ದೀನಿ. ಪ್ಲೇನ್ ಅಲ್ಲೇ ಬರೋದು. ಸ್ಪಿಯರ್ 3 ಡೈಮೆನ್ಷನಲ್, ಸರ್ಕಲ್ 2 ಡೈಮೆನ್ಷನಲ್. ಓಕೆನಾ? ಸೊ ನಾವು ಇದು ಸೆಂಟರ್. ಸೊ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ಇಂದ ನಾವು ಯಾವುದೇ ಪಾಯಿಂಟ್ ಗೆ ಮೆಜರ್ಮೆಂಟ್ ತಗೊಂಡ್ರು ಕೂಡ ಅದು ಎಷ್ಟಿರುತ್ತೆ? ಸೇಮ್ ಇರುತ್ತಲ್ವಾ? ಸೊ ಇಷ್ಟು ಸೆಟ್ ಆಫ್ ಪಾಯಿಂಟ್ಸ್ ನ ನಾನು ಏನಾದ್ರೂ ಫಿಕ್ಸ್ಡ್ ಡಿಸ್ಟೆನ್ಸ್ ಅಲ್ಲಿ ಮೂವ್ ಮಾಡ್ತಾ ಹೋಗಿ ಎಲ್ಲಾ ಡಿಸ್ಟೆನ್ಸ್ ಸೇಮ್ ಬರುತ್ತಲ್ಲ. ಸೊ ಅಲ್ಲಿಂದ ನಿಮಗೆ ಸಿಗೋ ಅಂತಹ ಫಿಗರ್, ಜಾಮೆಟ್ರಿಕಲ್ ಫಿಗರ್, ದಟ್ ಜಾಮೆಟ್ರಿಕಲ್ ಕ್ಲೋಸ್ಡ್ ಫಿಗರ್ ಈಸ್ ನಥಿಂಗ್ ಬಟ್ ವಾಟ್? ಸರ್ಕಲ್. ಸೊ ಇದೇನಾಗುತ್ತೆ? ಇದು ರೇಡಿಯಸ್ ಆಗಿರುತ್ತೆ. ಈಗ ಇಲ್ಲಿಂದ ಇಲ್ಲಿಗಿದೆ ಅಂತ ಅಂದ್ರೆ ಇದು ಕೂಡ ರೇಡಿಯಸ್, ಇಲ್ಲಿಂದ ಇಲ್ಲಿಗಿದೆ ಅಂದ್ರೆ ಇದು ಕೂಡ ರೇಡಿಯಸ್. ಸೊ ಇಲ್ಲಿ ತಗೊಂಡ್ರೆ ಇದು ಕೂಡ ರೇಡಿಯಸ್. ಸೊ ಇನ್ ಜನರಲ್ ನಾನು ಪ್ಲೇನ್ ಅಲ್ಲಿ ತಗೊಂತಾ ಇಲ್ಲ, ಯಾವ್ದೋ ಒಂದು ಸೆಂಟರ್ ಇದೆ, ಸೇ ಸಿ. ಸೊ ಈ ಪಾಯಿಂಟ್ ಇಂದ ಹಿಡಿದು ನೀವು ಆನ್ ದ ಸರ್ಕಲ್ ಮೇಲಿರುವಂತ ಯಾವುದೇ ಒಂದು ಪಾಯಿಂಟ್ ನ ಚೂಸ್ ಮಾಡ್ಕೊಂಡು ಡ್ರಾ ಮಾಡ್ತಾ ಹೋದ್ರೆ ಲೈನು, ಅದೆಲ್ಲ ಏನ್ ಹೇಳುತ್ತೆ? ರೇಡಿಯಸ್ 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 ರೇಡಿಯಸ್. ಅರ್ಥ ಆಯ್ತಾ? ಸೊ ಇದು ರೇಡಿಯಸ್ ಆಗಿರುತ್ತೆ. ನೆಕ್ಸ್ಟ್ ಸೊ ಅದೇ ತರಾನೇ ಸೆಂಟರ್ ಮುಖಾಂತರ ಹಾದು ಹೋಗಿರುವಂತದ್ದು ಎಕ್ಸಾಕ್ಟ್ ಹಾಫ್ ಅಲ್ಲಿ ಕಟ್ ಮಾಡಿ ಮೂವ್ ಆಗಿರುವಂತದ್ದು. ಇವಾಗ ಕಲ್ಲಂಗಡಿ ತಗೊಂತೀರಾ, ರೌಂಡ್ ಶೇಪ್ ಅಲ್ಲಿ ಇರೋ ಕಲ್ಲಂಗಡಿ. ಓಕೆನಾ? ಅದನ್ನ ಎಕ್ಸಾಕ್ಟ್ ಹಾಫ್ ಕಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಎಕ್ಸಾಕ್ಟ್ ಹಾಫ್ ಕಟ್ ಮಾಡ್ತಿದ್ದೀರಾ ಅಂದ್ರೆ ಅದು ಸೆಂಟರ್ ಮುಖಾಂತರ ತಾನೇ ಪಾಸ್ ಆಗ್ಬೇಕು. ಸೊ ಇಲ್ಲಿ ಈ ತರ ಪಾಸ್ ಆಯ್ತು. ಸೊ ಈ ಪಾಸ್ ಆದ್ರೆ ಇಲ್ಲಿಂದ ಪಾಯಿಂಟ್ ಗೆ ಈ ಪಾಯಿಂಟ್ ಇರುವಂತದ್ನ ನಾವೇನಂತ ಕರಿತೀವಿ? ಡಯಾಮೀಟರ್ ಅಂತ ಕರಿತೀವಿ. ಸೊ ದಟ್ ಈಸ್ ಡಯಾಮೀಟರ್.
ಸೊ ಡಯಾಮೀಟರ್ ಏನಾಗಿರುತ್ತೆ ರೇಡಿಯಸ್ ಮತ್ತೆ ರೇಡಿಯಸ್ 2 ಟೈಮ್ಸ್ ಆಫ್ ದಿ ರೇಡಿಯಸ್ ಅಲ್ವಾ. ಸೊ ಡಯಾಮೀಟರ್ ಈಸ್ 2r. ಸೊ d is equal to 2r. ಓಕೆನಾ. ಸೊ ಇದು ಡಯಾಮೀಟರ್ ಆಯ್ತು. ನೆಕ್ಸ್ಟ್ ರೇಡಿಯಸ್ ಸೆಂಟರ್ ಆಯ್ತು, ರೇಡಿಯಸ್ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಡಯಾಮೀಟರ್ ಆಯ್ತು. ನೆಕ್ಸ್ಟ್ ಈಗ ಮೇಡಮ್ ನಾವು ಎಕ್ಸಾಕ್ಟ್ ಹಾಫ್ ಅಲ್ಲಿ ಇದ್ವಿ ಅಲ್ವಾ, ಎಕ್ಸಾಕ್ಟ್ ಹಾಫ್ ಕಿನ್ನ ಸ್ವಲ್ಪ ಕಡಿಮೆ ತಗೊಂತೀವಿ ಅಂತ ಅನ್ಕೊಳ್ಳಿ. ಈಗ ನಾನು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಂಡಪ್ಪ, ಅದು ಡಯಾಮೀಟರ್ ಅಲ್ಲ, ಇಲ್ಲಿಂದ ಇಲ್ಲಿಗೆ ತಗೊಂತೀನಿ. ಸೊ ಅದೇನಾಗಿರುತ್ತೆ, ಅಥವಾ ಇಲ್ಲಿಂದ ಇಲ್ಲಿಗೆ ತಗೊಂತೀನಿ, ಇಲ್ಲಿಂದ ಇಲ್ಲಿಗೆ ತಗೊಂತೀನಿ. ನೆಕ್ಸ್ಟ್ ಇವೆಲ್ಲ ವ್ಯಾಲ್ಯೂಸ್ ಎಲ್ಲ ಇರ್ತಾವಲ್ಲ, ಹಿಂಗೇನ ಕಟ್ ಮಾಡ್ತಾ ಹೋಗ್ತೀನಿ ಅಂತ ಅನ್ಕೊಳ್ಳಿ. ಸೊ ಅದೆಲ್ಲ ಏನಾಗ ಕಟ್ತೀವಿ ಅಂದ್ರೆ ಕಾರ್ಡ್ಸ್. ಓಕೆನಾ. ಸೊ ಅವೆಲ್ಲ ಕಾರ್ಡ್ ಆಗುತ್ತೆ. ಮೇಡಮ್ ಇದು ಕಾರ್ಡ್ ಆಗಲ್ವಾ, ಆಗುತ್ತೆ ಮ್ಯಾಕ್ಸಿಮಮ್. ಅದು ಮ್ಯಾಕ್ಸಿಮಮ್ ಕಾರ್ಡ್ ಅಂದ್ರೆ ಡಯಾಮೀಟರ್ ಆಗಿರುತ್ತೆ. ಓಕೆನಾ. ಸೊ ಇದು ಕಾರ್ಡ್. ನೆಕ್ಸ್ಟ್ ಏರಿಯಾ ಆಫ್ ದ ಸರ್ಕಲ್. ಸೊ ಏರಿಯಾ ಆಫ್ ದ ಸರ್ಕಲ್ ಇಸ್ ನಥಿಂಗ್ ಬಟ್ ಪೈ ಆರ್ ಸ್ಕ್ವೇರ್. ಇದು ನೆನ್ಪಿಟ್ಕೊಳ್ಳಿ. ಸೊ ಏರಿಯಾ ಆಫ್ ದ ಸರ್ಕಲ್ ವಿಚ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್. ಓಕೆನಾ. ಸೊ ಏರಿಯಾ ಆಫ್ ದ ಸರ್ಕಲ್ ಈಸ್ pi r square. What is that pi? Pi is nothing but approximately 3.14 or pi is equal to 22/7. ಕ್ಯಾಲ್ಕುಲೇಷನ್ ಈಸಿ ಆಗಿ ಅಂದ್ರೆ ಇದನ್ನ ತಗೋಬಹುದು, ಡೆಸಿಮಲ್ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ. ಇಲ್ಲ ನಂಗೆ ಡೆಸಿಮಲ್ ಈಸಿ ಅನ್ನೋದು 3.14 ಅಂತ ಪೈ ಪ್ಲೇಸ್ ಅಲ್ಲಿ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಏರಿಯಾ ಆಫ್ ದಿ ಸರ್ಕಲ್ ಕೇಳಿದ್ರೆ ರೇಡಿಯಸ್ ಅವರೇ ಕೊಟ್ಟಿರ್ತಾರೆ, ಅವಾಗ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಅರ್ಥ ಆಯ್ತಾ. ನೆಕ್ಸ್ಟ್ ಸೊ ಇದರಲ್ಲಿ ಸರ್ಕಲ್ದು ಇಕ್ವೇಶನ್ ಆಫ್ ದಿ ಸರ್ಕಲ್ಸ್. ಸೊ ನೆಕ್ಸ್ಟ್ equation of the circle. Center h comma k, radius r. ಸೊ ಸೆಂಟರ್ h comma k ಇದು. h comma k ಅಂದ್ರೆ ಏನಾದ್ರೂ ವ್ಯಾಲ್ಯೂಸ್ ಆಗಿರ್ಲಿ, ಅದು ನೆಗೆಟಿವ್ ಪಾಸಿಟಿವ್. ಓಕೆನಾ. ಸೊ ಅದಕ್ಕೆ ರೇಡಿಯಸ್ ಸೇ r ಇದೆ ಅಂತಂದ್ರೆ ಈಕ್ವೇಶನ್ ಆಫ್ ದ ಸರ್ಕಲ್ ಏನಾಗಿರುತ್ತೆ, ಸ್ಟ್ಯಾಂಡರ್ಡ್ ಈಕ್ವೇಶನ್ ಆಫ್ ದ ಸರ್ಕಲ್. ಓಕೆನಾ. ಸೊ ಅದಕ್ಕೆ ಸ್ಟ್ಯಾಂಡರ್ಡ್ ಈಕ್ವೇಶನ್ x minus h whole square plus y minus k whole square is equal to r square. ಓಕೆನಾ. ಸೊ ಹೆಂಗ್ ಬಂತಿದ್ದು, x minus h whole square plus y minus k whole square is equal to r square ಅಂತ ತಗೊಂಡ್ರೆ, ಈಗ ನಾನು ನಿಮಗೆ ಹೇಳಿದೆ ಒಂದು ಸರ್ಕಲ್ ತಗೊಂತೀರಾ, ಇಲ್ಲಿ ಸೆಂಟರ್ ಇರುತ್ತೆ, ಇದು ರೇಡಿಯಸ್ ಆಗಿರುತ್ತೆ ಅಂತ. ಕರೆಕ್ಟ್ ಅಲ್ವಾ. ಸೊ ಇವಾಗ ಡಿಸ್ಟೆನ್ಸ್ ಸರ್ಕಲ್ ಇಕ್ವೇಶನ್ ಅಂತ ತಗೊಂಡ್ರೆ, ಈಗ ರೇಡಿಯಸ್ ಸೇ ಇದು x ಕಾಮಾ y ಆಗಿರುತ್ತೆ ಅಂತ ಅನ್ಕೊಳ್ಳಿ ಪಾಯಿಂಟ್. ಇದು ಸೆಂಟರ್ h ಕಾಮಾ k ಆಗಿರುತ್ತೆ. ಸೊ ಇದು ರೇಡಿಯಸ್ ಅಂತ ತಗೊಂತೀರಾ. ಓಕೆನಾ. ಸೊ ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತಪ್ಪ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಇದಕ್ಕೆ ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x1 minus x2 whole square plus y1 minus y2 whole square ಅಂತ ತಗೊಂತೀರಾ. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ಫಸ್ಟ್ ಪಾಯಿಂಟ್ ಇಸ್ x1 y1 ಅಂತ ತಗೊಳ್ಳಿ, ಸೆಕೆಂಡ್ ಪಾಯಿಂಟ್ ನ x2 y2 ಅಂತ ತಗೊಳ್ಳಿ. ಸೊ ಅವಾಗ ಏನ್ ಸಿಗುತ್ತೆ ನಿಮಗೆ, x1 minus x2 that is h minus x whole square plus y1 minus y2 that is k minus y whole square. What is the distance between these 2 points? Distance is radius. So that is r. So r is equal to square root of h minus x whole square ಅಂತ ಅಂದ್ರೂ ಒಂದೇ, x minus h whole square ಅಂತ ಅಂದ್ರೂ ಒಂದೇ, plus k minus y whole square ಅಂದ್ರೂ ಒಂದೇ, y minus k whole square ಅಂದ್ರೂ ಒಂದೇ. ಬಿಕಾಸ್ ಆಫ್ ಸ್ಕ್ವೇರ್ ಇರೋದ್ರಿಂದ. ಸ್ಕ್ವೇರ್ ಇದ್ರೆ ಇಲ್ಲಿ ನೆಗೆಟಿವ್ ಸೈನ್ ಕಾಮನ್ ತಗೊಂಡ್ರೆ ನೆಗೆಟಿವ್ ಸ್ಕ್ವೇರ್ ಇಸ್ ಪಾಸಿಟಿವ್ ಬರುತ್ತೆ, ಹಾಗಾಗಿ ಏನು ಚೇಂಜ್ ಆಗಲ್ಲ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಎರಡು ಸೈಡ್ ನಾವ್ ಏನ್ ಮಾಡೋಣ, ಈಗ ಸ್ಕ್ವೇರ್ ಅಪ್ಲೈ ಮಾಡಿ. ಸ್ಕ್ವೇರ್ ಅಪ್ಲೈ ಮಾಡಿದ್ರೆ x minus h whole square plus y minus k whole square ಸ್ಕ್ವೇರ್ ರೂಟ್ ಗೆ ಎರಡು ಸೈಡ್ ಸ್ಕ್ವೇರ್ ಅಪ್ಲೈ ಮಾಡಿದೆ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಯಾಕೆ ಸ್ಕ್ವೇರ್ ಅಪ್ಲೈ ಮಾಡಿದೆ, ಆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ಸ್ಕ್ವೇರ್ ಅಪ್ಲೈ ಮಾಡಿದೆ. ಫೈನಲ್ ಆಗಿ ಆನ್ಸರ್ ಏನ್ ಸಿಕ್ತು ನೋಡಿ, r square is equal to x minus h whole square plus y minus k whole square. ಅಂದ್ರೆ ಇದೆ ತಾನೆ. ಸೊ the circle equation is nothing but x minus h whole square plus y minus k whole square is equal to r square, where h and k, h comma k is the center and r is the radius, where x comma y is nothing but point on the circle. So ಇದು equation of the circle. Next center ಏನಾದ್ರೂ ಸಪೋಸ್ ಸೆಂಟರ್ 0,0 ಇತ್ತು ಅಂತಂದ್ರೆ, ಸೆಂಟರ್ is 0,0 and radius is r itself ಇತ್ತು ಅಂತಂದ್ರೆ ಏನಾಗುತ್ತೆ, ಸೆಂಟರ್ 0,0 ಅಂದ್ರೆ h k ಪ್ಲೇಸ್ ಅಲ್ಲಿ 0 0 ಆಗ್ಬೇಕು ಅಂತ ಅರ್ಥ. ಸೊ ಏನಾಗುತ್ತೆ, ಇದು x minus 0 whole square plus y minus k ಅಂದ್ರೆ ಏನು 0 whole square is equal to r square, that is x square plus y square is equal to r square. ಓಕೆನಾ. ಸೊ ಇದು equation of the circle having the center origin. ಸೊ origin ಅಂತ ಅಂದ್ರೆ ಇವಾಗ ನಾನು ಹೇಳಿದ್ನಲ್ಲ, x axis y axis ಅಲ್ಲಿ ತಗೊಂತೀರಾ ಅಂತ ಅಂದ್ರೆ ಇದು 0,0 ಆಗಿರುತ್ತೆ, ಇದು ರೇಡಿಯಸ್ ಆಗಿರುತ್ತೆ, ಇದು ಸೇ x, y ಆಗಿರುತ್ತೆ ಅಂದ್ರೆ ಅದಕ್ಕೆ ಫಾರ್ಮುಲಾ x square plus y square is equal to r square ಅಂದ್ರೆ equation of the circle. ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ equation of the circle ಇಷ್ಟೇ ಅಲ್ಲ, ಜನರಲ್ equation of the circle ಇದೆ.
So general equation of the circle. So general equation. So x square plus y square 2gx plus 2fy plus c equal to 0. ಹೆಂಗ್ ಬಂತು ಮೇಡಮ್? ಸೊ ಇದೇ ಫಾರ್ಮ್ ಅಲ್ಲಿ x ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಸಿಂಪ್ಲಿಫೈ ಮಾಡಿಬೇಕಾದ್ರೆ ಇದು ಕೂಡ ಸಿಂಪ್ಲಿಫೈ ಮಾಡಿ ಅದರಿಂದ ನಿಮಗೆ ಸಿಗೋದಿದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ c ಅಂತ ಬರುತ್ತೆ. ಈಸ್ ಮೈನಸ್ g ಕಾಮ ಮೈನಸ್ f and radius r is equal to square root of g square plus f square minus c. ಇದನ್ನು ಬರ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ? So general equation of the circle is nothing but x square plus y square plus 2gx plus 2fy plus c is equal to 0, where center is minus g comma minus f and radius is square root of g square plus f square minus c. ನಾನು ಹೇಳಿದ್ನಲ್ಲ ರೇಡಿಯಸ್ ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂ ಕ್ವಾಂಟಿಟಿ ಇರುತ್ತೆ. ಸೊ ಕಂಪೇರ್ ಮಾಡ್ಕೊಂಡು ಬರ್ಕೊಂಡಿದ್ದಾರೆ ಅಷ್ಟೇ.